ಭಾರತದ ಅತ್ಯಂತ ಶ್ರೀಮಂತ ದೇವಾಲಯದಲ್ಲಿ ದೇವರಿಗೆ ವಂಚನೆಯಾಗುತ್ತಿದೆಯಾ? ತಿರುಪತಿಯಲ್ಲಿ 54 ಕೋಟಿ ರೂಪಾಯಿಗಳ ಕಳ್ಳ ವ್ಯವಹಾರ ಬಯಲಾಗಿದೆ. ನೋಡ್ತಾ ಇರಿ. ಡಿಸೆಂಬರ್ 10, 2025ರಂದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಒಂದು ಭಾರಿ ಮೋಸದ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ 10 ವರ್ಷಗಳಿಂದ ಒಬ್ಬ ಗುತ್ತಿಗೆದಾರ ದೇವಾಲಯಕ್ಕೆ ಶುದ್ಧ ರೇಷ್ಮೆಯ ಹೆಸರಿನಲ್ಲಿ ಅಗ್ಗದ ಪಾಲಿಸ್ಟರ್ ಬಟ್ಟೆಗಳನ್ನು ಪೂರೈಸುತ್ತಿದ್ದನು. ಈ ಬಟ್ಟೆಗಳನ್ನು ವಿಐಪಿ ಭಕ್ತರಿಗೆ ಮತ್ತು ದಾನಿಗಳಿಗೆ ಪ್ರಸಾದವಾಗಿ ನೀಡಲಾಗ್ತಾ ಇತ್ತು. ವಿಜಿಲೆನ್ಸ್ ವಿಭಾಗ ನಡೆಸಿದ ತನಿಖೆಯಲ್ಲಿ ಈ 10 ವರ್ಷದ ಕಳ್ಳ ವ್ಯವಹಾರದಲ್ಲಿ 54 ಕೋಟಿ ರೂಪಾಯಿಗಳು ಲೂಟಿ ಮಾಡಲಾಗಿದೆ ಎಂದು ಕಂಡುಬಂದಿದೆ. ಇದು ಲಕ್ಷಾಂತರ ಜನರ ನಂಬಿಕೆಯನ್ನ ಹುಸಿಯಾಗಿದೆ. ಇದು ಈ ಸುದ್ದಿಯ 1 ನಿಮಿಷದ ಸಂಕ್ಷಿಪ್ತ ವಿವರ. ವಿಸ್ತಾರ ವರದಿಗಾಗಿ ಈ ವಿಡಿಯೋವನ್ನ ಮುಂದೆ ನೋಡಿ. ವಿಸ್ತಾರ ತನಿಖೆಯಲ್ಲಿ 2015ರಿಂದ 2025ರವರೆಗೆ ತಡೆಯಿಲ್ಲದೆ ನಡೆದ ಒಂದು ಆಳವಾದ ಭ್ರಷ್ಟಾಚಾರ ಬಯಲಾಗಿದೆ. ನಗರಿ ಮೂಲದ ವಿಆರ್ಎಸ್ ಎಕ್ಸ್ಪೋರ್ಟ್ ಎಂಬ ಸಂಸ್ಥೆ ಈ ದುಪ್ಪಟ್ಟುಗಳನ್ನು ಪೂರೈಸುವಲ್ಲಿ ಏಕಮೇವ ಆಗಿತ್ತು ಎಂದು ಟಿಟಿಡಿ ವಿಜಿಲೆನ್ಸ್ ವಿಭಾಗ ಕಂಡುಹಿಡಿದಿದೆ. ದೇವಾಲಯವು ಶುದ್ಧ ರೇಷ್ಮೆಗಾಗಿ ಪ್ರತಿ ಪೀಸಿಗೆ 1,389 ರೂಪಾಯಿ ಪಾವತಿ ಮಾಡುತ್ತಿದ್ದರೆ, ಗುತ್ತಿಗೆದಾರ ಮಾತ್ರ 100ರಷ್ಟು ಪಾಲಿಸ್ಟರ್ ಮೆಟೀರಿಯಲ್ ಅನ್ನು ಪೂರೈಸಿದ್ದಾರೆ. ಇದರ ಬೆಲೆ ತುಂಬಾ ಕಡಿಮೆ. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಗುಣಮಟ್ಟ ತನಿಖೆಗೆ ಆದೇಶ ನೀಡಿದಾಗ ಈ ಮೋಸ ಬೆಳಕಿಗೆ ಬಂದಿತು. ಬೆಂಗಳೂರು ಮತ್ತು ಧರ್ಮವರಂನಲ್ಲಿ ಇರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಪ್ರಯೋಗಾಲಯಗಳಿಗೆ ಕಳುಹಿಸಿದ ಮಾದರಿಗಳು ಪರೀಕ್ಷೆಯಲ್ಲಿ ವಿಫಲವಾದವು. ಅವು ಪಾಲಿಸ್ಟರ್ ಎಂಬುದು ಮತ್ತು ಅದರ ಮೇಲೆ ಇರಬೇಕಾದ ಕಡ್ಡಾಯ ಸಿಲ್ಕ್ ಹೋಲೋಗ್ರಾಮ್ ಇಲ್ಲ ಎಂಬುದು ದೃಢಪಟ್ಟಿದೆ. ಈ ಸಂಸ್ಥೆಯು ಕಳೆದ 10 ವರ್ಷಗಳಲ್ಲಿ ಸುಮಾರು 54.95 ಕೋಟಿ ರೂಪಾಯಿ ಬೆಲೆಯುಳ್ಳ ಬಟ್ಟೆಯನ್ನು ಪೂರೈಸಿತ್ತು. ಟಿಟಿಡಿ ಮಂಡಳಿಯು ಈಗ ಈ ಪ್ರಕರಣವನ್ನು ಆಂಟಿ ಕರಪ್ಷನ್ ಬ್ಯೂರೋಗೆ ವಹಿಸಿದ್ದು 15,000 ಯೂನಿಟ್ಗಳ ಹೊಸ ಕನ್ಸೈನ್ಮೆಂಟ್ಗೆ ಪಾವತಿಯನ್ನು ನಿಲ್ಲಿಸಿದೆ. ಲಡ್ಡು ಗಲಭೇರಿಕೆ ವಿವಾದದ ನಂತರ ಈ ಹೊಸ ಘಟನೆಯು ದೇವಾಲಯದ ಆಂತರಿಕ ಭದ್ರತೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ.